ಸರ್ಕಾರದಲ್ಲಿ 63% ಕಮಿಷನ್ ನಡೀತಾ ಇದೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ರೀತಿ. ಖುದ್ದು ಉಪಲೋಕಾಯುಕ್ತರೇ ಈ ಹೇಳಿಕೆಯನ್ನ ನೀಡಿದ್ದಾರೆ. 40 ಅಲ್ಲ 63% ಕಮಿಷನ್ ನಡೀತಾ ಇದೆ. ಸಿಎಂ ಪೋಸ್ಟರ್ ನಿಮ್ಮ ಮುಖದ ಮೇಲೆ ಅಂಟಿಸಬೇಕು. ಉಪಲೋಕಾಯುಕ್ತರ ಹೇಳಿಕೆ ಆಧರಿಸಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ ಸಿಎಂ ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಚುನಾವಣೆಗೆ ಮುಂಚೆ 3 ತಿಂಗಳ ಮುಂಚೆ ಎಲ್ಲ ರಸ್ತೆಗಳಲ್ಲಿ ಸಿಎಂ ಅಂತ ಅಂಟಿಸ್ತೀರಿ. ಈಗ 40%ಗೆ, ಈಗ 63%ಗೆ. ನಾಚಿಕೆ ಆಗ್ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲಕ್ಕೆ. ಒಬ್ಬ ಲೋಕಾಯುಕ್ತ, ಸಿಟ್ಟಿಂಗ್ ಲೋಕಾಯುಕ್ತ, ನಾನು ಹೇಳ್ತಾ ಇರೋದು ಸಿಟ್ಟಿಂಗ್ ಲೋಕಾಯುಕ್ತ, ಉಪಲೋಕಾಯುಕ್ತರು, ಅದು ನ್ಯಾಯಾಧೀಶರಿರುವಂಥ ವೇದಿಕೆಗಳ ಮೇಲೆ ಕರ್ನಾಟಕದಲ್ಲಿರೋ ಭ್ರಷ್ಟಾಚಾರದ ಬಯಲನ್ನು ಮಾಡಿದ್ದಾರೆ. ಭ್ರಷ್ಟಾಚಾರದ ತಾಂಡವ ನೃತ್ಯವನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಎಲ್ಲೋಗಿ ಇಲಾಖೆ, ಯಾವ ಇಲಾಖೆ ಹೋದ್ರು ಇಷ್ಟು ಕೊಡಬೇಕು ಅಂತ. ಮೊನ್ನೆ ರೆವಿನ್ಯೂ ಮಿನಿಸ್ಟ್ರು ಹೋಗಿದ್ರಲ್ಲ, ಯಾವುದೋ ತಹಸೀಲ್ದಾರ್ ಕಚೇರಿಗೆ, ಅಲ್ಲಿ ಅವರೇ ಹೇಳಿದ್ದಾರೆ ಓಪನ್ ಆಗಿ, ಬೋರ್ಡ್ ಹಾಕ್ಬಿಡಪ್ಪ ಎಷ್ಟೆಷ್ಟು ಯಾವುದಕ್ಕೆ ಲಂಚ ಅಂತೇಳಿ ಅವರೇ ನೇಮಕ ಮಾಡಿ. ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ರಾಜ್ಯ ಸರ್ಕಾರದಲ್ಲಿ 63% ಕಮಿಷನ್ ಆರೋಪವನ್ನ ಮಾಡಿದ್ರು. ಈಗ ಅವರೇ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಹೀಗಂತ ಬೆಂಗಳೂರಿನಲ್ಲಿ TV9ಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ ಸಭಾಭವನದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಈ ವೇಳೆ ದೇಶಾದ್ಯಂತ ಇರುವ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದೇನೆ, ಸಂಪೂರ್ಣವಾಗಿ ನನ್ನ ಭಾಷಣ ಆಲಿಸದೆ ಅದನ್ನ ತಪ್ಪಾಗಿ ತಿರುಚಲಾಗಿದೆ ಅಂತ ನ್ಯಾಯಮೂರ್ತಿ ಬಿ ವೀರಪ್ಪ TV9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 63% ಭ್ರಷ್ಟಾಚಾರವಿದೆ. ಈ ಒಂದು ಹೇಳಿಕೆಯನ್ನ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪರವರು ನೀಡಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ನೀಡೋದಕ್ಕೆ TV9 ಜೊತೆಗೆ ಖುದ್ದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ TV9 ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ ಬನ್ನಿ. ಎಸ್ ಸರ್, ತಾವು ಹೈಕೋರ್ಟ್ ಆವರಣದಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ತಾವು ಮಾತನಾಡಿದಂತಹ ಒಂದು ಹೇಳಿಕೆ ಏನಿದೆ, ಆ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು ಸರ್. ಆಕ್ಚುಲಿ ಏನ್ ಹೇಳಿದ್ರಿ, ಏನ್ ಮಾತನಾಡಿದ್ರಿ ಸರ್? ಅಲ್ಲಿ ನೋಡಿ, ಆ ಬುಕ್ ರಿಲೀಸ್ ಮಾಡಬೇಕಾದ್ರೆ ನಾನು ರೈಟಿಂಗ್ ಎಲ್ಲ ಬರ್ದಿದ್ದೀನಿ. ನನ್ನ ಸ್ಪೀಚಲ್ಲಿ ನಾನು ಲಾಸ್ಟ್ ವರ್ಡಲ್ಲಿ ಆ ರೈಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಓದ್ಬಿಡ್ತೀನಿ ನಿಮಗೆ. ಐ ರಿಕ್ವೆಸ್ಟ್ ದಿ ರೈಟರ್ ಟು ಬ್ರಿಂಗ್ ಮೋರ್ ಬುಕ್ಸ್ ಆನ್ ದಿ ಕ್ರಿಮಿನಲ್ ಸೈಡ್ ಅಬೌಟ್ ಲೀಗಲ್ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ ಆಸ್ how to prevent the menace of corruption, which is more dangerous than disease of cancer and major obstacle for growth of our great country. ಇದನ್ನು ನಾನು ಹೇಳಿದ್ದೀನಿ. ಇದು ಆದಮೇಲೆ ನಾನು ನಮ್ಮ 4 ಅಂಗಗಳು ಬಲಹೀನವಾಗಿಬಿಟ್ಟಿದೆ. ಆದರೂ ಸಹ ಒಂದೊಂದು ಸಲ ಅಕೇಶನ್ಗೆ ಪತ್ರಿಕಾರಂಗ ಮತ್ತು ಜುಡಿಷರಿ ರೈಸ್ ದ ಅಕೇಶನ್ ಆಗಿ ಸಮಾಜನ ಸರಿ ಮಾಡೋಕ್ಕೆ ಕಷ್ಟಪಡ್ತಾ ಇದೆ ಅಂತ ಹೇಳಿ ಅಲ್ಲಿರೋ ವಕೀಲರಿಗೆಲ್ಲ ಈ ದೇಶ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಇಂಡಿಯಾ 96ನೇ ಸ್ಥಾನದಲ್ಲಿದೆ 180 ಕಂಟ್ರಿಗಳಲ್ಲಿ, ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಅಂತ ಹೇಳಿ, ಅದು ಬೇಸ್ ಆನ್ ದಿ ಸರ್ವೆ ರಿಪೋರ್ಟ್ ನಾನು ಹೇಳಿರೋದು, ಇಟ್ಸ್ ನಾಟ್ ಮೈ ಸ್ಟೇಟ್ಮೆಂಟ್. ಅದು ಇಂಡಿಯಾ ಕರಪ್ಷನ್ ಸರ್ವೆ 2019 ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಪಂಜಾಬ್ 63%, ಉತ್ತರಾಖಂಡ 50%, ಹರಿಯಾಣ 44%, ಡೆಲ್ಲಿ 46%, ರಾಜಸ್ಥಾನ್ ಹೈಯೆಸ್ಟ್ 78%, ಉತ್ತರ ಪ್ರದೇಶ 74%, ಬಿಹಾರ 75%, ಜಾರ್ಖಂಡ್ 74%, ವೆಸ್ಟ್ ಬೆಂಗಾಲ್ 46%, ಒರಿಸ್ಸಾ 40%, ಛತ್ತೀಸ್ಗಢ 57%, ಮಧ್ಯಪ್ರದೇಶ್ 55%, ಗುಜರಾತ್ 48%, ಮಹಾರಾಷ್ಟ್ರ 55%, ತೆಲಂಗಾಣ 67%, ಆಂಧ್ರ ಪ್ರದೇಶ 50%, ಕರ್ನಾಟಕ 63%, ಗೋವಾ 20%, ತಮಿಳುನಾಡು 62%, ಕೇರಳ 10% ಅಂತ. ನಾನು ಕೇರಳ ಲೀಸ್ಟಲ್ಲಿದೆ, ಟಾಪು ರಾಜಸ್ಥಾನ, ನಾವು 63ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳಿದ್ದೀನಿ. ಐ ನೆವರ್ ಯೂಸ್ ವರ್ಡ್ ಅಗೇನ್ಸ್ಟ್ ಎನಿ ಗೌರ್ಮೆಂಟ್. ನಮ್ಮ ರಾಜ್ಯ ಅಂದಾಗ ನನ್ನೂರು ಸೇರಿಸಿ, ನಮ್ಮ ಇಂಡಿಯಾ ಅಂದಾಗ 146 ಕೋಟಿ ನಮ್ಮ ಭಾರತೀಯರು ಸೇರಿಸಿ ನಾವೆಲ್ಲ ಕಾಂಟ್ರಿಬ್ಯೂಷನ್ನು. ಇದನ್ನು ಬಿಟ್ಟು ನಮ್ಮ
ಮಾಧ್ಯಮ ಮಿತ್ರರು ಪ್ರಜಾವಾಣಿ ನಮ್ಮ ಸ್ನೇಹಿತ ಅವನು ಷಣ್ಮುಖಪ್ಪ ಅಂತ, ಅವನು ಯಾಕೆ ಒಂದೇ ಒಂದು ವರ್ಡ್ ಯೂಸ್ ಮಾಡಿದ ಅರ್ಥ ಆಗಲಿಲ್ಲ. 63% ಅಂತ ಹೇಳಿದ ಅಷ್ಟು ಯೂಸ್ ಮಾಡಿದ್ದಾನೆ. ಅದು ಅಕ್ಷಮ ಅಪರಾಧ. ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಿಮ್ಮ ಮುಖಾಂತರ. ನಾನು ಹೇಳಿದ್ದು ನಾಟ್ ಟು ಎನಿ ಗೌರ್ಮೆಂಟ್. ನಾನು ಹೇಳಿದ್ದು ಇಂಡಿಯಾ 96ನೇ ಸ್ಥಾನದಲ್ಲಿದೆ ಈ ದೊಡ್ಡ ಅಬ್ಸ್ಟಕಲ್ ಈ ಕರಪ್ಷನ್ಗೆ ಅಂತೇಳಿ. ಇದರಲ್ಲಿ ಕೇರಳ ಲೀಸ್ಟಲ್ಲಿದೆ, ನಮ್ಮದು 63ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದೀನಿ. ಅದನ್ನು ತಿರುಚಿ ಬರೀ 63 ಸ್ಥಾನ ಅಂತ ಹಾಕಿದ್ದು ನಮ್ಮ ಮಾಧ್ಯಮಿತ್ರ ಬರೆದು ತಪ್ಪು ಅಂತೇಳಿ ನಾನು ಈ ಮುಖ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಎಲ್ಲ ಸರ್ಕಾರಗಳು, ಯಾವುದೇ ಸರ್ಕಾರ ಬರಲಿ, ಎಲ್ಲ ಸರ್ಕಾರಗಳು 47ರಿಂದ ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು ಎಲ್ಲರೂ ಕಾರಣ. ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್, ಎಲ್ಲರೂ ಕಾರಣ. ವಿಪಕ್ಷಗಳು ಇದನ್ನ ಒಂದು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾರೆ. ನಾವು ಸರ್ಕಾರ ಅಂತ ಎಲ್ಲೂ ಯಾವ ಸರ್ಕಾರ ಹೇಳಿಲ್ಲ. ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿದ್ ಬಿಟ್ರೆ ಯಾವ ಸರ್ಕಾರ ಹೇಳಿಲ್ಲ. ಅದನ್ನ ಎಲ್ಲೋ ಒಂದು ಕಡೆ ನಮ್ಮ ನಾಯಕರುಗಳು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಅವರವರ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಅವ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ನಾನು ಹೇಳಿಕೆಯನ್ನು ನೀಡಿದ್ದಲ್ಲ. ಅಮೂಲಾಗ್ರವಾಗಿ ಇಡೀ ಭಾರತದಾದ್ಯಂತ ಹಾಗೂ ಕರ್ನಾಟಕ ರಾಜ್ಯವನ್ನು ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲಿರತಕ್ಕಂಥ ಭ್ರಷ್ಟಾಚಾರವನ್ನು ಕುರಿತು ಮಾತನಾಡಿರೋದು. ಈ ಒಂದು ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳಿ ತಮ್ಮ ಸ್ಪಷ್ಟೀಕರಣವನ್ನು ಟಿವಿ9ಗೆ ನೀಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಾಂತೇಶ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. 63% ಆರೋಪಕ್ಕೆ ಡಿಸಿಎಂ ಡಿಕೆ ಲೇವಡಿ ಮಾಡಿದ್ದಾರೆ. ಅಶೋಕ್ ಯಾವ ಕಾಲದ್ದು ಹೇಳಿದಾರೋ ಗೊತ್ತಿಲ್ಲ. ಲೋಕಾಯುಕ್ತ ವಿಚಾರ ಪಾಪ ಅಶೋಕ್ ಗೊತ್ತಿಲ್ಲ. ಯಾವ ಕಾಲದ ರಿಪೋರ್ಟ್ ಅನ್ನೋದು ಮೊದಲು ಓದ್ಕೊಳ್ಳಿ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಇನ್ನು ಪರ್ಸೆಂಟೇಜ್ ವಾಗ್ವಾದ ಮುಂದುವರೆದಿದೆ. 2019ರಲ್ಲಿ ನಡೆದಿದೆ ಅಂತ ಉಪಲೋಕಾಯುಕ್ತರು ಪ್ರಸ್ತಾಪಿಸಿಲ್ಲ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಪ್ರಸ್ತಾಪ ಮಾಡಿಲ್ಲ. ಇಂದಿನ ಪತ್ರಿಕೆಗಳಲ್ಲೂ ಬಿಜೆಪಿ ಅವಧಿಯಲ್ಲಿ ಅಂತ ಪ್ರಸ್ತಾಪ ಆಗಿಲ್ಲ. ಉಪಲೋಕಾಯುಕ್ತರು ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡಿ, ಅವರು ನಾವು ಯಾವುದನ್ನು ಬಳಸ್ಕೊಳೋ ಅಂತ ಪರಿಸ್ಥಿತಿ ನಮಗೇನಿಲ್ಲ. ಅವರು ಹೇಳಿರೋವಂಥದ್ದು 2 ದಿನದಿಂದ ಹೇಳಿರೋದ್ರಿಂದ, ಅದು ಕರ್ನಾಟಕದಲ್ಲಿ ಹೇಳಿರೋದ್ರಿಂದ ಅದು ಕರ್ನಾಟಕಕ್ಕೆ ಅಂತ ಜನಕ್ಕೆ ಅರ್ಥ ಆಗಿದೆ. ಎಲ್ಲ ಮಾಧ್ಯಮದಲ್ಲೂ ಎಲ್ಲ ಪತ್ರಿಕೆಯಲ್ಲೂ ಬಂದಿರೋದು ಹಂಗೆ, ಇದು ರೀಸೆಂಟು ಇಲ್ಲೇ ಅನ್ನೋ ಥರ ಅರ್ಥದಲ್ಲೇ ಬಂದಿರೋದು. ಎಲ್ಲೂ ಕೂಡ ಇದು ದೇಶದ್ದು ಅಂತ ಎಲ್ಲೂ ನಾನು ಓದಿಲ್ಲ, ದೇಶದ್ದಂತ ಎಲ್ಲೂ ಓದಿಲ್ಲ. ನಾನು ಸರ್ವೆ ಬಂದಿದೆ ಅಂತಲೂ ಎಲ್ಲೂ ಓದಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಂಗೇನಾನ ಡೌಟ್ ಇದ್ರೆ ಯಾರ್ಯಾರು ಪತ್ರಿಕೆ ಬರೆದ್ರು ಅವ್ರನ್ನೆಲ್ಲ ಕೇಳಿ, ಪತ್ರಿಕೆಯವ್ರನ್ನ ಎಲೆಕ್ಟ್ರಾನಿಕ್ ಕೇಳಿ, ಯಾಕಪ್ಪ ಹಿಂಗೆ ಬರ್ದೆ ಅಂತ ಕೇಳಿ ಅವ್ರು ಉತ್ತರ ಕೊಟ್ಕೊಂತಾರೆ. ಅದಕ್ಕೆ ನಂದು ರಾಂಗ್ ಅಡ್ರೆಸ್ಸು, ನಾನು ಕೇಳಿದ್ರೆ ಏನು ಉಪಯೋಗ ಇಲ್ಲ.